ಗುರುಜಿ, ಸಾಮಾನ್ಯವಾಗಿ ಎಲ್ಲರೂ ಕೂಡ ನವಗ್ರಹಗಳ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಒಂದಷ್ಟು ಜನರಿಗೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ತಿಳಿದಿರೋದಿಲ್ಲ. ಅಂದರೆ ಅದರ ಮಹತ್ವ ಏನು, ಆ ಪೂಜೆ ಯಾಕೆ ಮಾಡ್ತಾರೆ, ಹೇಗೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ. ನವಗ್ರಹಗಳು ಭೂಮಂಡಲದಲ್ಲಿ ಅಂದರೆ ಆಕಾಶಕ್ಕೆ ಸಂಬಂಧಪಟ್ಟಂತಹ 9 ಗ್ರಹಗಳು. ಈ 9 ಗ್ರಹಗಳಿಗೆ ಸಂಬಂಧಿಸಿದಂತೆ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9 ಕವಡೆಗಳನ್ನು ಆಧರಿಸಿ ಪಂಚಾಂಗದಲ್ಲಿ ಇರುವಂತಹ ಗ್ರಹಗತಿಗಳು, ಜನ್ಮ ಜಾತಕದಲ್ಲಿ ಇರುವಂತಹ ಮಗುವಿನ ಗೋಚರ ಫಲಗಳು ಹೇಗೆ ಬರ್ತವೆ ಅಂತ ಅನ್ನುವಂಥದ್ದು ಕವಡೆ ಶಾಸ್ತ್ರಗಳ ಮುಖಾಂತರದಿಂದ ನಾವು ಅದನ್ನು ಪರಿಗಣನೆ ಮಾಡ್ತೀವಿ. ಇವಾಗ ವಿಶೇಷವಾಗಿ ನವಗ್ರಹಗಳಿಗೆ ಸಂಬಂಧಿಸಿದಂತೆ ವ್ಯವಹಾರ, ಕೆಲಸ ಕಾರ್ಯಗಳು, ಸಂಬಂಧ, ಕುಟುಂಬ, ಮಕ್ಕಳು ಮತ್ತು ವಿದ್ಯಾಭ್ಯಾಸ ಮತ್ತು ವ್ಯಾವಹಾರಿಕ ಜೀವನ, ರಾಜಕೀಯ ಜೀವನ ಮತ್ತು ಅವರ ಸೋಲ್ಮೆಟ್ ಅನ್ನುವಂಥದ್ದನ್ನು ನಾವು ಹೇಗೆ ಜನ್ಮಾಂತರಗಳಿಂದ ನಾವು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ, ಇವಾಗ ಕರ್ಮಫಲವನ್ನು ಹೇಗೆ ಅನುಸರಿಸ್ತಾ ಇದ್ದೀವಿ, ಮುಂದಿನ ಜನ್ಮಕ್ಕೆ ಏನನ್ನು ನಾವು ಎತ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಸಂಪೂರ್ಣ ಮಾಹಿತಿಯಾಗಿ ಈ ನವಗ್ರಹಗಳು ನಮ್ಮ ಜಾತಕದ ಫಲದಿಂದ ನಾವು ತಿಳ್ಕೋಬಹುದು. ಹೀಗಾಗಿ ನಮ್ಮ ದೇಹದಲ್ಲಿ ಇರುವಂತಹ ನರನಾಡಿಗಳಿಗೆ ಸಂಬಂಧಿಸಿದಂತೆ, ನವಗ್ರಹಗಳಿಗೆ ಸಂಬಂಧಿಸಿದಂತೆ, ನವ ರಂಧ್ರಗಳಿಗೆ ಸಂಬಂಧಿಸಿದಂತೆ ಮತ್ತು ಪಂಚಭೂತಗಳಿಗೆ ಸಂಬಂಧಿಸಿದಂತೆ ಪ್ರಕೃತಿನಲ್ಲಿರುವ ಮತ್ತು ನಮ್ಮ ದೇಹದಲ್ಲಿ ನವ ರಂಧ್ರಗಳಿಗೆ ಆಗುವಂತಹ ಎಲ್ಲ ಸಮಸ್ಯೆಗಳನ್ನು ಗ್ರಹಗತಿಗಳಿಂದ ಹೇಗೆ ನಾವು ಪರಿಹಾರಗಳನ್ನು ಕಂಡಿಡ್ಕೋಬಹುದು, ಯಾವ ಸಮಸ್ಯೆಗೆ ಹೇಗೆ ಪರಿಹಾರವನ್ನು ಕಂಡಿಡ್ಕೋಬಹುದು ಅನ್ನುವಂಥದ್ದು ಈ ನಮ್ಮ ಜಾತಕ ಅನ್ನುವಂಥದ್ದು, ನಮ್ಮ ಜನ್ಮಕುಂಡಲಿ ಅನ್ನುವಂಥದ್ದು ತಿಳಿಸ್ಕೊಡ್ತೈತೆ. ಹೀಗಿರುವಾಗ ಪ್ರತಿಯೊಂದು ಜನ್ಮ ಜಾತಕದಲ್ಲಿ ಯಾವ ಜನ್ಮ ಕುಂಡಲಿಯಿಂದ, ಲಗ್ನ ಕುಂಡಲಿಯಿಂದ, ಲಗ್ನ ಜಾತಕದಿಂದ ಯಾವ ಗ್ರಹಗತಿಗಳು ಯಾವ ಜಾಗದಲ್ಲಿದ್ದಾರೆ, ಯಾವ ಫಲದಲ್ಲಿದ್ದಾರೆ, ಯಾವ ಫಲವನ್ನು ಅಪೇಕ್ಷಿಸುತ್ತಾರೆ, ಯಾವ ದೃಷ್ಟಿಕೋನದಿಂದ ಮನುಷ್ಯನ ಜನ್ಮದಲ್ಲಿ ಜೀವನಾಡಿಗಳಿಗೆ ಅಂತಂದರೆ ತಿಂಗಳಲ್ಲಿ, ವರ್ಷದಲ್ಲಿ ಮತ್ತು 6 ವರ್ಷಕ್ಕೊಂದು ಸರಿ, 12 ವರ್ಷಕ್ಕೊಂದು ಸರಿ, ಹೇಗೆ ನಮ್ಮ ವಯಸ್ಸು ಕಳೀತಾ ಇದ್ದಂಗೆ ದಶಾಭುಕ್ತಿಗಳಲ್ಲೂ ಕೂಡ ಸಂಪೂರ್ಣವಾಗಿ ಗ್ರಹಗತಿಗಳು ಸ್ಥಾನಪಲ್ಲಟ ಅನ್ನುವಂಥದ್ದು ಆಗ್ತೈತೆ. ಇದರ ಆಧಾರದ ಮೇಲೆ ಕವಡೆ ಶಾಸ್ತ್ರದಿಂದ ನಮ್ಮಲ್ಲಿ ಬರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಹೊತ್ಕೊಂಡು ಬರುವಂತಹ ಜನಗಳಿಗೆ ಹೇಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ತಿಳ್ಕೋಬಹುದು. ಮತ್ತು ಆಧ್ಯಾತ್ಮಿಕವಾಗೂ ಕೂಡ ತನ್ನಲ್ಲಿ ಇರುವಂತಹ ನವರಂಧ್ರಗಳು ಮತ್ತು ನರನಾಡಿಗಳಲ್ಲಿ ಆಗುವಂತಹ ಲೋಪದೋಷಗಳು ಹೇಗೆ, ಏನು ಸಮಸ್ಯೆ ಅನ್ನುವಂಥದ್ದನ್ನು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.